ಮರಳು ಮತ್ತು ಕೆಂಪು ಕಲ್ಲಿನ ಬಗ್ಗೆ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಪರಿಹಾರ ಹುಡುಕಲಿಲ್ಲ. ಕಡಲ್ ಕೊರೆತಕ್ಕೆ ಉತ್ತರವೇ ಕೊಡಲಿಲ್ಲ. ಜಿಲ್ಲೆನಲ್ಲಿ ತೀವ್ರವಾಗಿ ತಲೆದೋರಿರುವಂತಹ 9/11 ಸಮಸ್ಯೆ, ಒಂದು ಪಂಚಾಯತಿನಲ್ಲಿ ಒಂದು ಲೈಸೆನ್ಸ್ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅಕ್ರಮ ಸಕ್ರಮದ ಅರ್ಜಿದಾರರಲ್ಲಿ ನಮ್ಮ ಜಿಲ್ಲೆನಲ್ಲಿ 22,000 ಅರ್ಜಿಗಳನ್ನ ಜಿಲ್ಲಾಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ. ನಾವು ಅದನ್ನ ತೀವ್ರವಾಗಿ ವಿರೋಧ ಮಾಡಿದ್ವಿ. ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ಬಾರದೆ 6,000 ಅರ್ಜಿಗಳನ್ನು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ. 16,000 ಅರ್ಜಿಗಳು ತಿರಸ್ಕಾರ ಮಾಡಲಿಕ್ಕೆ ತಹಸೀಲ್ದಾರಿಂದ ಶಿಫಾರಸಾಗಿ ಬಂದಿದೆ. ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಗೆ ಗಮನಕ್ಕೆ ಬಾರದಲ್ಲೇ ಹೇಗೆ ತಿರಸ್ಕಾರ ಮಾಡ್ತೀರಿ? ಶಾಸಕರ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ನಾನು ಕೇಂದ್ರದ ತನಕ ಮಾತಾಡಿ ಅಲ್ಲಿ ತನಕ ತಿರಸ್ಕಾರ ಮಾಡಬೇಡಿ ಎನ್ನುವಂತ ತಾತ್ಕಾಲಿಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಉತ್ತರಕ್ಕೆ ಡಿಸಿ ಅವರು ಸಮ್ಮತಿ ಕೊಡ್ಲಿಲ್ಲ. ಅದು ಆಶ್ಚರ್ಯ. ನನಗೆ ಬೆಂಗಳೂರಿನಿಂದ ಸುತ್ತೋಲೆ ಇದೆ, ನಾನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಜಿಲ್ಲಾಡಳಿತಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ತಾಳ್ಮೇಳೆ ಇಲ್ಲದಂತ ಒಂದು ಆಡಳಿತ ಜಿಲ್ಲೆಯಲ್ಲಿ ನಡೀತಾ ಇದೆ. 5 ಜನ ಶಾಸಕರು 16 ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾನು ಬೆಂಗಳೂರಿಗೆ ಪತ್ರ ಬರೆದಿದ್ದೀನಿ ಅನ್ನುವಂತ ಉತ್ತರ ಬಿಟ್ರೆ ಯಾವ ಸಮಸ್ಯೆಗೂ ಪರಿಹಾರವನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯ ಸಿಒ ಅಥವಾ ಉಸ್ತುವಾರಿ ಸಚಿವರು ಯಾರೂ ಕೂಡ ಕೊಡ್ಲಿಲ್ಲ. ಪತ್ರ ವ್ಯವಹಾರವನ್ನು ನಡೆಸ್ತಾ ಇರುವಂತ ಶೂನ್ಯ ಅಭಿವೃದ್ಧಿ ಇದು. ಅನರ್ಹ ಅಂತ ಯಾರು ಮಾಡೋದು? ಅನರ್ಹ ಅಂತ? ಅದೆಲ್ಲ ಕೊಡಪ್ಪ. ಆದೇಶ ನೋಡಿ, ನಾನು ಇವತ್ತು ಎಲ್ಲ ಸಭೆನಲ್ಲಿ ಉಲ್ಲೇಖ ಮಾಡಿದೆ. 2018ರ ಸುತ್ತೋಲಿನಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಮೂನೆ 57 ಅರ್ಜಿಯನ್ನು ಸ್ವೀಕರಿಸಿದ ನಂತರ ಅವುಗಳ ನೈಜತೆಯನ್ನು ಪರಿಶೀಲಿಸಿ ಅಂತ ಅರ್ಜಿಯನ್ನು ಬಗರುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಮುಂದೆ ಮಂಡಿಸಿ ನಿಯಮಾನುಸಾರ ಇತ್ಯರ್ಥಪಡಿಸುವಂತೆ ತಾಲೂಕು ತಹಸೀಲ್ದಾರ್ಗಳಿಗೆ ಸೂಚಿಸಿದೆ ಅಂತ 2018ರಲ್ಲಿ ಹೇಳ್ತಾರೆ. ಇದು 4 ಡಿಸೆಂಬರ್ 2023 ಆದೇಶ. ಅದರಲ್ಲೂ ಏನ್ ಹೇಳ್ತಾರೆ ಅಂತಂದ್ರೆ, ಅನಧಿಕೃತವಾಗಿ ಸಾಗುವಳಿ ಮಾಡಿರುವ ಜಮೀನು ಲಭ್ಯವಿದ್ದಲ್ಲಿ ಸಮಿತಿಯ ಮುಂದೆ ಮಂಡಿಸಲು ಕ್ರಮ ವಹಿಸುವುದು ಅಂತ ಅವರು ಹೇಳ್ತಾರೆ. ಇದು ಯಾವುದೂ ಇಲ್ದಲೆ ನಿನ್ನೆ ಇವ್ರದ್ದು ಆ್ಯಪ್, ಯಾರ್ದು, ಸರ್ಕಾರದ ಆ್ಯಪ್ ಬಗರುಕುಂದು ಭಾರಿ ಚೆನ್ನಾಗಿ ಹೇಳ್ತೀನಿ. ಅದರಲ್ಲಿ ಎಂತ ದುರಂತ ಅಂತಂದ್ರೆ, ಆ ಬಗರುಕುಮಿನ ಹೆಡ್ಲೈನ್ ಏನು ಅಂತಂದ್ರೆ, ರಿಜೆಕ್ಟೆಡ್ ಕೇಸ್ ರಿಪೋರ್ಟ್ ಅಂತಾನೆ ಇರೋದು. ಇಷ್ಟು ರಿಜೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ, ಇಷ್ಟು ರಿಜೆಕ್ಟ್ ಮಾಡಬೇಕು ಅಂತ. ಅದರಲ್ಲಿ ನಿನ್ನೆಗೆ 29/11ಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ತಿರಸ್ಕರಿಸಿರುವ ಒಟ್ಟು ಅಕ್ರಮ ಸಕ್ರಮಗಳ ಅರ್ಜಿ ಉಡುಪಿ ಜಿಲ್ಲೆದು 6,011. ತಹಸೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ತಿರಸ್ಕರಿಸಲು ಪ್ರಸ್ತಾವನೆ ಸಲ್ಲಿಸಿರುವ ಅಕ್ರಮ ಸಕ್ರಮಗಳ ಅರ್ಜಿ 16,471. ಇದು ಜಿಲ್ಲೆದು. ರಾಜ್ಯದಕ್ಕೆ ಕೇಳಿದ್ರೆ ನೀವು 2 ಲಕ್ಷ ಅರ್ಜಿಗಳನ್ನು ಈಗಾಗಲೇ ತಿರಸ್ಕರಿಸಿದ್ದಾರೆ ಇಡೀ ರಾಜ್ಯದಲ್ಲಿ. ಈಗಾಗಲೇ ಶಿಫಾರಸ್ ಆಗಿರೋದು 5 ಲಕ್ಷ. ನೀವು ಏನೋ ಇದು ಅರ್ಜಿದಾರನಿಗೆ ವಿಚಾರಣೆನೇ ತಗೊಳ್ಳಿ, ಅವನ ಹಿಯರಿಂಗು ಮಾಡಲ್ಲ ಅಂತಂದ್ರೆ ಒಂದು ರೀತಿಯಾದಂತ ಒಂದು ಅದೇ ಹೇಳ್ದಲ್ಲ, ಇದು ಯಾವುದೂ ಅವ್ರ ಗಮನಕ್ಕೆ ಬರದಲ್ಲೇ ಇರುವ ಆಗುತ್ತಾ? ಎಲ್ಲವೂ ಕ್ಯಾಬಿನೆಟ್ ಸರ್ಕಾರದಲ್ಲಿ ತೀರ್ಮಾನ ಆಗಿರುತ್ತೆ. ಹೆಂಗ್ ಮಾಡ್ತಾರೆ ಇವರು? ಹೆಡ್ಲೈನ್ ಹಂಗಿದೆ, ರಿಜೆಕ್ಟೆಡ್ ಅಂತ. ಒಂದು ವಾಯ್ಸ್ ಮೆಸೇಜ್ ಕೊಡ್ತೀನಿ, ಕುಡಿ. ವಾಯ್ಸ್ ಮೆಸೇಜ್ ಯಾಕಣ ಕುಡಿ. ಸರ್ಕಾರ ಹೆಂಗ್ ನಡೀತಿದೆ ಅಂತ ಗೊತ್ತಾಗ್ಬೇಕಲ್ಲ. ಅಧಿಕಾರಿ ಯಾರು ಅನ್ನೋದು ಬೇಡ, ಅವರು ವಿಎಗಳಿಗೆ ಹಾಕಿರುವಂತ ಒಂದು ವಾಯ್ಸ್ ಮೆಸೇಜ್ ತೋರಿಸ್ತೀನಿ. ಹಾಗಾಗಿ ಹೈಯೆಸ್ಟ್ ರಿಜೆಕ್ಷನ್ ಆಗಬೇಕು. ಪರ್ ಡೇ 50 ಮಾಡಲೇಬೇಕು ಅಂತ ಹೇಳಿ ಡಿಸಿ ಮೇಡಮ್ ನಿನ್ನೆ ಕೂಡ ಮೆಸೇಜ್ ಹಾಕಿದ್ದಾರೆ. ಹೈಯೆಸ್ಟ್ ರಿಜೆಕ್ಷನ್ ಆಗಬೇಕು. ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಕಡೆನೂ 13,000-14,000 ರಿಜೆಕ್ಷನ್ ಆಗಿದೆ. ನೀವೇ ಇರೋದ್ರಿಂದ ರಿಜೆಕ್ಷನ್ ಗೆ ಯಾವುದು ಅಂತ ಹೇಳಿ ಗೊತ್ತಾಗಿದೆ. ಹೈಯೆಸ್ಟ್ 50, 53 and 57 ಹೈಯೆಸ್ಟ್ ರಿಜೆಕ್ಷನ್ ಆಗಲೇಬೇಕು. ಎಲ್ಲರನ್ನು ಕೂಡ ರಿಜೆಕ್ಷನ್ ಮಾಡಿ ಕಳಿಸ್ಕೊಡ್ಬೇಕು. ಅಕ್ಸೆಪ್ಟೆನ್ಸ್ ಇದ್ರೆ ಅಕ್ಸೆಪ್ಟ್ ಮಾಡಿ ಕಮಿಟಿ
ಇದು ನಮ್ಮ ಜಿಲ್ಲೆಯ ಒಬ್ಬರು ಅಧಿಕಾರಿ ಕೆಳಮಟ್ಟದ ಅಧಿಕಾರಿಗಳಿಗೆ ಕಳಿಸ್ಕೊಟ್ರಂತ ವಾಯ್ಸ್ ಮೆಸೇಜ್. ಅಂದ್ರೆ ರಿಜೆಕ್ಷನ್ ಮಾಡಿ ಅಂತ ಸರ್ಕಾರ ಅಕ್ಸೆಪ್ಟ್ ಮಾಡಬೇಕು. ಅಕ್ರಮ ಸಕ್ರಮ ಯಾರು ಮಾಡಿದ್ದಾರೆ, ಯಾರು ಕೃಷಿ ಮಾಡಿದಾರೆ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬೇಕು. ರಿಜೆಕ್ಟ್ ಮಾಡಿ ಅಕ್ರಮ ಸಕ್ರಮ ಅಂತಿರೋದೇ ಅದಕ್ಕೋಸ್ಕರ. ಅಲ್ಲ, ರಿಜೆಕ್ಟ್ ಮಾಡೋದಂತ ಆದ್ರೆ ಈ ಅಕ್ರಮ ಸಕ್ರಮ ಸಮಿತಿ ಏನಕ್ಕೆ, ಅಧ್ಯಕ್ಷರು MLA-ಗಳ ಸಮಿತಿ ನೇತೃತ್ವದ ಸಮಿತಿ ಏನಕ್ಕೆ? ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.